SBI ಬ್ಯಾಂಕ್ ತನ್ನ ಬಡ್ಡಿ ದರವನ್ನು ಏಕಾಏಕಿ ಇಳಿಸಿದೆ ಅನ್ನುವಂಥದ್ದು. 4% ಇದ್ದು 3.5 ಮಾಡ್ತು, ಸ್ವಲ್ಪ ದಿನ ಅಷ್ಟೇ, ಅಲ್ಲಿಂದ ಇಮಿಡಿಯೇಟ್ 2.5 ಮಾಡಿಬಿಡ್ತು. ಇವಾಗ 10,000 ಬಡ್ಡಿ ಏನೇನು ಜಾಸ್ತಿ ಬಂದರೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಎನಿ ಟೈಮ್ ದುಡ್ಬೇಕಾಗುತ್ತೆ. ಈ ಥರ ಇದ್ದಾಗ ಲಿಕ್ವಿಡ್ ಫಂಡ್ ಅಂದ್ಬಿಟ್ಟಿರುತ್ತೆ, ಅದನ್ನೆಲ್ಲ ಆಗ್ಬೋದು. ಅರ್ಧ ರಾತ್ರಿ 1 ಗಂಟೆಗೆ ಬೇಕಾ 1 ಗಂಟೆಗೂ ದುಡ್ಡು ತೊಗೊಬೋದು. ಬಡ್ಡಿ ಎಷ್ಟು ಬರುತ್ತೆ ಗೊತ್ತಾ? 6% ಬರುತ್ತೆ. ಸೊ ಇದು ಭಾಳ ಸೇಫ್, ಇದು ಯು ಕ್ಯಾನ್ ಬ್ಲೈಂಡ್ಲಿ ಇನ್ವೆಸ್ಟ್ ಆರಾಮ್. ಬ್ಯಾಂಕಲ್ಲಿ ಇಟ್ಟರೆ ಬರೀ ಬ್ಯಾಂಕ್ ಅವರು ಉದ್ಧಾರ ಆಗ್ತಾರೆ, ನೀವು ಉದ್ಧಾರ ಆಗಲ್ಲ. ಇನ್ಫ್ಯಾಕ್ಟ್ ವರ್ಲ್ಡಲ್ಲಿ ಎಲ್ಲೋದ್ರೂ ಎಲ್ಲರೂ ಇನ್ವೆಸ್ಟ್ ಮಾಡೋದು ಒಂದೇ. ದೇಶದ ನಂಬರ್ 1 ಬ್ಯಾಂಕ್, ಅದರಲ್ಲೂ ಕೂಡ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಅಂದರೆ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೇಲೆ ಹೆಚ್ಚಿನ ಗ್ರಾಹಕರು ಭರವಸೆ ನೆಟ್ಟು ತಮ್ಮ ಹಣವನ್ನು ಇಡ್ತಾರೆ. ಅದೇ ರೀತಿಯಾಗಿ ಸ್ಟೇಟ್ ಬ್ಯಾಂಕು ಕೂಡ ಗ್ರಾಹಕರು ಸೇವಿಂಗ್ ಬ್ಯಾಂಕ್ಸ್, ಉಳಿತಾಯ ಖಾತೆಯಲ್ಲಿ ಇಟ್ಟಂಥ ಒಂದು ಹಣಕ್ಕೆ ಒಂದು ತುಂಬ ಸಂತೋಷ ಅಲ್ಲಿಲ್ಲ ಅಂದರೂ ಕೂಡ ಒಂದು ಸಾಧಾರಣ ಮಟ್ಟದ ಒಂದು ಬಡ್ಡಿಯನ್ನು ಕೊಡ್ತಾ ಇತ್ತು. ಆದರೆ ಈಗ ಏಕಾಏಕಿ ದೇಶದ ನಂಬರ್ 1 ಬ್ಯಾಂಕ್, ಅದರಲ್ಲೂ ಕೂಡ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಅಂತ ಕರೆಸ್ಕೊಂಡಿರುವಂಥ SBI ಈಗ ಏಕಾಏಕಿ ತನ್ನ ಬಡ್ಡಿ ದರವನ್ನು, ಉಳಿತಾಯ ಖಾತೆಗಳ ಮೇಲೆ ಬಡ್ಡಿ ದರವನ್ನು ಏಕಾಏಕಿ ಇಳಿಸಿದೆ. ಇದು ಒಂದು ಲೆಕ್ಕಾಚಾರದಲ್ಲಿ ಉಳಿದ ಬ್ಯಾಂಕ್ಗಳಿಗೆ ಹೋಲಿಸಿಕೊಂಡ್ರೆ ಅತಿ ಕಡಿಮೆ ಬಡ್ಡಿಯನ್ನು ಕೊಡ್ತಾ ಇರುವಂಥ ಬ್ಯಾಂಕ್ ಅಂದರೆ SBIನ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದೆಲ್ಲದಕ್ಕೂ ಉತ್ತರವನ್ನು ನೀಡೋದಕ್ಕೆ ನಮ್ಮ ಜೊತೆಗೆ ಈಗ ಆರ್ಥಿಕ ತಜ್ಞರು, ಹೂಡಿಕೆ ತಜ್ಞರು ಹಾಗೂ ವ್ಯಾಟಿಲಿಟಿ ಕೋಚ್ ಆದಂಥ ಶ್ರೀಕಾಂತ್ ಸರ್ ನಮ್ಮ ಜೊತೆಗಿದ್ದಾರೆ. ಶ್ರೀಕಾಂತ್ ಮಾತೃಬಾಯಿ ಸರ್, ಮೊದಲಿಗೆ ನೀವು ಫಸ್ಟ್ ಟೈಮ್ ನಮ್ಮ ನ್ಯಾಷನಲ್ ಟಿವಿನಲ್ಲಿ ಕಳೆದ ಒಂದು ತಿಂಗಳ ಹಿಂದೆಯಲ್ಲಿ ಒಂದಷ್ಟು ಷೇರು ಮಾರ್ಕೆಟ್ ಬಗ್ಗೆ, ಗೋಲ್ಡ್ ಬಗ್ಗೆ, ಎಲ್ಲದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟು ಕಾರ್ಯಕ್ರಮ ಮಾಡಿದ್ರಿ. ತುಂಬ ಉತ್ತಮವಾದಂಥ ಜನರಿಂದ ರೆಸ್ಪಾನ್ಸ್ ಬರ್ತಾ ಇದೆ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ನಮ್ಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಮೊದಲಿಗೆ ನೀವು ಆ ವಿಡಿಯೋಗೆ ಮತ್ತು ನಮಗೆ ಸಮಯವನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಸರ್, ನಮ್ಮ ನ್ಯಾಷನಲ್ ಟಿವಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ. ಸೊ ನನಗೆ ತುಂಬ ಸಂತೋಷ ಆಯಿತು. ಆ ರಿವ್ಯೂಸ್ ನೋಡಿ, ಆ ಕಾಮೆಂಟ್ಗಳು ನೋಡಿ, ಪರವಾಗಿಲ್ಲಪ್ಪ ಜನರು ನೋಡ್ತಾ ಇದ್ದಾರೆ, ಅವ್ರಿಗೆ ದುಡ್ಡಿನ ಬಗ್ಗೆ ಭಯ ಇದೆ ಅಂದ್ಬಿಟ್ಟು ಗೊತ್ತಾಯಿತು. ಬರೇ ಶೇರ್ ಮಾರ್ಕೆಟ್, ಬಿಟ್ಕಾಯಿನ್ ಬಿಟ್ಟು ಬೇರೆ ಇದೂ ಕಲಿಯೋದಕ್ಕಿದ್ದಾರೆ. ಸೊ ವಿಚ್ ಈಸ್ ವೆರಿ ಗುಡ್. ಸರ್, ಈಗ ಇವತ್ತು ಮೇನ್ ಟಾಪಿಕ್ ಬಂದ್ಬಿಡ್ತೀನಿ ಸರ್. ಈಗ ಮೊನ್ನೆ ಎಲ್ಲ ನಾನು ಪೇಪರಲ್ಲಿ ಓದಿದೆ, ನೀವು ಕೂಡ ನನಗೊಂದಷ್ಟು ಮೆಸೇಜನ್ನು ಕಳಿಸಿದ್ರಿ, ನಾನು ನೋಡಿದೆ, ನಿಮ್ಮ ಸ್ಟೇಟಸಲ್ಲೂ ಕೂಡ ನೋಡಿದೆ. SBI ಬ್ಯಾಂಕ್ ತನ್ನ ಬಡ್ಡಿ ದರವನ್ನು ಏಕಾಏಕಿ ಇಳಿಸಿದೆ ಅನ್ನುವಂಥದ್ದು. ಎಷ್ಟಿತ್ತು SBI ಬ್ಯಾಂಕು ಸೇವಿಂಗ್ಸ್ ಖಾತೆಗಳಿಗೆ ಕೊಡ್ತಾ ಇದ್ದಂಥ ಬಡ್ಡಿ, ಈಗ ಎಷ್ಟು ಕಡಿಮೆ ಮಾಡಿದೆ ಸರ್? ಸೊ ಫಸ್ಟ್ ಪಾಯಿಂಟ್ ಇದು ಇಳ್ಕೊಳ್ಳಿ, SBI ಎಷ್ಟು ದೊಡ್ಡದಂದರೆ ಇಂಡಿಯಾನಲ್ಲಿ ಎಲ್ಲ ಬ್ಯಾಂಕ್ಗಳು ಸೇರಿ ಎಷ್ಟು ಬ್ರ್ಯಾಂಚ್ ಇದೆ, ಅದಕ್ಕಿಂತ ಜಾಸ್ತಿ ಬ್ರ್ಯಾಂಚ್ ಬರೀ SBI ಹತ್ರ ಇದೆ. ಅಷ್ಟು ದೊಡ್ಡ ಬ್ಯಾಂಕ್ ಅದು. ಸೊ ವರ್ಲ್ಡಲ್ಲಿ ಟಾಪ್ 10 ಬ್ಯಾಂಕ್ಗಳಲ್ಲಿ ಬರುತ್ತೆ ಅದು. ಅದು 4% ಇದ್ದು 3.5 ಮಾಡ್ತು, ಸ್ವಲ್ಪ ದಿನ ಅಷ್ಟೇ, ಅಲ್ಲಿಂದ ಇಮಿಡಿಯೇಟ್ 2.5 ಮಾಡಿಬಿಡ್ತು. ಸೊ ಎಷ್ಟು ಲಾಸ್ ಆಗುತ್ತೆ ಜನರಿಗೆ. ಆ್ಯಂಡ್ ಆ 2.5% ಅಕಸ್ಮಾತ್ ನೀವು ಏನೇ ಟ್ಯಾಕ್ಸ್ ಕಟ್ಟಂಗಿದ್ರೆ ಅದಕ್ಕೆ ಟ್ಯಾಕ್ಸು ಬೀಳುತ್ತೆ. ಮೊದಲು ಎಲ್ಲ ಏನೇ SBI ಅಕೌಂಟ್ ಬಡ್ಡಿ ಇದ್ದರೂ ಟ್ಯಾಕ್ಸ್ ಫ್ರೀ ಇತ್ತು. ಇವಾಗ 10,000 ಬಡ್ಡಿ ಏನೇ ಜಾಸ್ತಿ ಬಂದರೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅಂದರೆ ನೀವೇನೋ 30% ಏನೋ ನಮ್ಮ ಬ್ರ್ಯಾಕೆಟ್ ಇದ್ದರೆ ನಿಮ್ಮ ಕೈಗೆ ಬರೋದೇ 1.25% ವರ್ಷಕ್ಕೆ. ನೀವು 1 ಲಕ್ಷ ಇಟ್ಟರೆ 1,750 ರೂಪಾಯಿ ವರ್ಷಕ್ಕೆ ಬರುತ್ತೆ. ಸೊ ತಿಂಗಳಿಗೆ 120 ರೂಪಾಯಿ ಬರುತ್ತೆ. ಇವ್ರು ಏನು ಮಾಡ್ಬೋದು? ಸೊ ನಾನು ಆಲ್ರೆಡಿ ಬ್ಯಾಂಕಲ್ಲಿ ಇದೆಯಪ್ಪ, ನಾನು ಏನು ಮಾಡಲಿ, ನನಗೆ ಎನಿ ಟೈಮ್ ದುಡ್ಡು ಬೇಕಾಗುತ್ತೆ. ಈ ಥರ ಇದ್ದಾಗ ಲಿಕ್ವಿಡ್ ಫಂಡ್ ಅಂದ್ಬಿಟ್ಟಿರುತ್ತೆ, ಅದನ್ನೆಲ್ಲ ಆಗ್ಬೋದು. ಸೊ ಲಿಕ್ವಿಡ್ ಫಂಡ್ ಬಂದು ಗೌರ್ಮೆಂಟ್ಗೆ ಕೊಡೋದದು, ಆ್ಯಂಡ್ ತುಂಬ ಸೇಫ್ ಅದು. ಆ್ಯಂಡ್ ಮುಖ್ಯವಾಗಿ ಎನಿ ಟೈಮ್ ನೀವು ದುಡ್ಡು ತೊಗೊಬೋದು. ಅರ್ಧ ರಾತ್ರಿ 1 ಗಂಟೆಗೆ ಬೇಕಾ 1 ಗಂಟೆಗೂ ದುಡ್ಡು ತೊಗೊಬೋದು. ಆ್ಯಂಡ್ ಬಡ್ಡಿ ಎಷ್ಟು ಬರುತ್ತೆ ಗೊತ್ತಾ? 6% ಬರುತ್ತೆ. 2.5 ಅಲ್ಲ, 3 ಅಲ್ಲ, 4 ಅಲ್ಲ, 6% ಬರುತ್ತೆ. ಅಂದರೆ ನಿಮಗೆ ಪ್ರತಿ 1 ಲಕ್ಷ ರೂಪಾಯಿಗೆ ಪ್ರತಿದಿನ ನಿಮಗೆ 12 ರೂಪಾಯಿ ಲಾಸ್ ಆಗುತ್ತೆ SBI ಅಕೌಂಟಲ್ಲಿ ಇಟ್ಟರೆ. ಅದೇ ನೀವು ಲಿಕ್ವಿಡ್ ಫಂಡ್ ಬಂದರೆ 12 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ, ಎವ್ರಿ ಡೇ ಬರುತ್ತೆ. ಸೊ SBI ಅಕೌಂಟಲ್ಲಿ ಲಿಮಿಟೆಡ್ ಇಡಿ, ಒಂದು 20,000 30,000 ಇಡಿ, ಮಿಕ್ಕಿದ ದುಡ್ಡನ್ನ ಲಿಕ್ವಿಡ್ ಫಂಡ್ ಮಾಡಿ. ಇಲ್ಲ ಅಂದರೆ ಇನ್ನೂ ಒಂದು ಮಾಡ್ಬೋದು ನೀವು, ನಿಮ್ಮ ಬ್ಯಾಂಕ್ಗಳಲ್ಲೇ ಫ್ಲೆಕ್ಸಿ FD ಅಂದ್ಬಿಟ್ಟಿರುತ್ತೆ. ಫ್ಲೆಕ್ಸಿ FD ಅಂದರೆ ನೀವು ಬ್ಯಾಂಕ್ ಹೇಳ್ಬೋದು, ನಂದೊಂದು 50,000 ಇದೆಯಪ್ಪ, 50,000 ಮೇಲಿದ್ರು FDನಲ್ಲಿ ಹಾಕ್ಬಿಡಿ ಅಂದ್ಬಿಟ್ಟು. ಆ್ಯಂಡ್ ಈ FDನ ನೀವು ಎನಿ ಟೈಮ್ ದುಡ್ಡು ವಾಪಸ್ ತೊಗೊಬೋದು. ಸೊ ಮಧ್ಯದಲ್ಲಿ ನಿಮ್ಗೆ ದುಡ್ಡು ಬೇಕಾ ತೊಗೊಬೋದು. 1 ಪೈಸಾ ಪೆನಾಲ್ಟಿ ಹಾಕಲ್ಲ, ಏನಿಲ್ಲ. ನಿಮ್ಮ ಬಡ್ಡಿ ಸ್ವಲ್ಪ ಕಮ್ಮಿ ಕೊಡ್ಬೋದು ಅವರು, ಬಟ್ ನಿಮ್ಗೆ ಅಟ್ಲೀಸ್ಟ್ 2.5 ಜಾಸ್ತಿ ಬರುತ್ತೆ. 5, 5.5, 6 ಬರುತ್ತೆ. ಸೊ SBನಲ್ಲಿ ಇಡಕ್ಕೆ ಹೋಗಬೇಡಿ, ಲಿಕ್ವಿಡ್ ಫಂಡು ಫ್ಲೆಕ್ಸಿ FDನಲ್ಲಿ ಇಡಿ, ಯು ವಿಲ್ ಗೆಟ್ ಮಚ್ ಮೋರ್. ಎವ್ರಿ ಮನಿ ಮ್ಯಾಟ್ರಸ್. ಒಂದೊಂದು ಅದಕ್ಕೆ ಹೇಳ್ತಾರಲ್ಲ, ಒಂದೊಂದು ಹನಿನೂ ಇಂಪಾರ್ಟೆಂಟ್ ಇದೆ. ಸೊ ಅದಕ್ಕೆ ಯೂಸ್ ಮಾಡಿ. ಡೋಂಟ್ ಕೀಪ್ ಮನಿ ಇನ್ SBI ಅಕೌಂಟ್. ಸರ್, ಈಗ ಲಿಕ್ವಿಡ್ ಫಂಡ್ ಅಂತ ಹೇಳಿದ್ರಿ, ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಏನು ಸರ್ ಇದು ಲಿಕ್ವಿಡ್ ಫಂಡ್ ಅಂದರೆ? ಹೇಗೆ ನಾವು ಅದರೊಳಗಡೆ ಹಣವನ್ನು ಇಡೋದು? ಈಗ ಅದಕ್ಕೆ ಗೌರ್ಮೆಂಟ್ಗೆ ನಾವು ಕೊಡೋವಂಥದ್ದು ಅಂತ ಹೇಳಿದ್ರಿ, ಅದನ್ನು ಗೌರ್ಮೆಂಟ್ ಏನಕ್ಕೆ ಯೂಸ್ ಮಾಡುತ್ತೆ? ನಮ್ಗೆ ಅಷ್ಟು ಬಡ್ಡಿಯನ್ನು ಯಾಕೆ ಕೊಡುತ್ತೆ ಗೌರ್ಮೆಂಟ್? ಸೊ ಫಸ್ಟ್ ಪಾಯಿಂಟು,
ಲಿಕ್ವಿಡ್ ಫಂಡು ಮ್ಯೂಚುವಲ್ ಫಂಡು ರೂಟಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ನೀವು ಆ್ಯಪ್ಗಳಿದೆ, ಆ್ಯಪಲ್ಲೂ ಇನ್ವೆಸ್ಟ್ ಮಾಡ್ಬೋದು. ಆ್ಯಂಡ್ ನೀವು ಇನ್ವೆಸ್ಟ್ ಮಾಡಿದಾಗ ಅದಕ್ಕೆ ಏನಿದಿಲ್ಲ, ಆಫ್ಟರ್ 3 days ನೀವು ಎಷ್ಟು ಬೇಕಾದ್ರೂ ದುಡ್ಡು ವಾಪಸ್ ತೊಗೊಬೋದು. ಅಂದರೆ ನಿಮಗೆ ಯಾವಾಗ ನನಗೆ ಒಂದು ವಾರ ದುಡ್ಡು ಬೇಕಾಗಿಲ್ಲ ಅಂದರೆ ನೀವು SBI ಅಕೌಂಟಲ್ಲಿ ಇಡೋ ಬದಲು ಲಿಕ್ವಿಡ್ ಫಂಡಲ್ಲಿ ಇಡ್ಬೋದು. ಲಿಕ್ವಿಡ್ ಫಂಡ್ ಈಸ್ ವೆರಿ ವೆರಿ ಸೇಫ್. ಏನಕ್ಕೆ ಸೇಫು? ಒಂದು ಅವರು ಗೌರ್ಮೆಂಟಿಗೆ ಕೊಡ್ತಾರೆ, ಇಲ್ಲ ಬ್ಯಾಂಕ್ಗಳಿಗೆ ಕೊಡ್ತಾರೆ. ಸೊ ಬ್ಯಾಂಕ್ಗಳಿಂದ ಓಡೋಗಲ್ಲ, ಅದಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೆ ಅರ್ಧ ರಾತ್ರಿ 1 ಗಂಟೆಗೆ ಬೇಕಾ 2 ಗಂಟೆಗೆ ಬೇಕಾ, ನಿಮಗೆ 50,000ವರೆಗೂ ವಿತಿನ್ 10 seconds ಬರುತ್ತೆ. ಅಕಸ್ಮಾತ್ ನನಗೆ 50,000ಕ್ಕಿಂತ ಜಾಸ್ತಿ ಬೇಕಂದರೆ ಒಂದು ರಾತ್ರಿ 11:55ಕ್ಕೆ ತೊಗೊಳ್ಳಿ, ಇನ್ನೂ ಒಂದು 12 ಗಂಟೆ ಆದಮೇಲೆ ತೊಗೊಳ್ಳಿ, 50,000 ತೊಗೊಬೋದು. ಇಲ್ಲ ನನಗೆ 10 ಲಕ್ಷ 20 ಲಕ್ಷ ಇದೆಯಪ್ಪ ಅಷ್ಟು ದುಡ್ಡು ಬೇಕಂದರೆ ನಿಮಗೆ ಒಂದು ದಿನ ಬಿಟ್ಟು ಬರುತ್ತೆ. ಅಂದರೆ ನೀವು ಇವತ್ತು ಕೇಳಿದ್ರೆ ನಿಮಗೆ ನಾಳೆ ಬರುತ್ತೆ, ಅಂದರೆ 24 hours ಒಳಗಡೆ ಬರುತ್ತೆ. ಸೊ ದಟ್ಸ್ ವೈ ಒನ್ ಆಫ್ ದ ಈಸಿಯೆಸ್ಟ್ ವೇ. ಆ್ಯಂಡ್ ಲಿಕ್ವಿಡ್ ಫಂಡ್ ಈಸ್ ವೆರಿ ಸೇಫ್. ಇನ್ಫ್ಯಾಕ್ಟ್ ವರ್ಲ್ಡಲ್ಲಿ ಎಲ್ಲೋದ್ರೂ ಎಲ್ಲರೂ ಇನ್ವೆಸ್ಟ್ ಮಾಡೋದು ಒಂದೇ. ಅರ್ಜೆಂಟ್ ದುಡ್ಡು ಬೇಕು, ನನಗೆ ಸ್ವಲ್ಪ ದುಡ್ಡು ಜಾಸ್ತಿ ಬೇಕಂದರೆ ಲಿಕ್ವಿಡ್ ಫಂಡ್. ಇನ್ನೂ ಒಂದು ಹೆಸರು ಇದಕ್ಕೆ ಓವರ್ ನೈಟ್ ಫಂಡು ಅಂತಾರೆ. ಓವರ್ ನೈಟ್ ಹೆಸರು ಹೇಳ್ದಂಗೆ ಓವರ್ ನೈಟ್. ಸೊ ಈ ಸುಮಾರು ದೊಡ್ಡ ದೊಡ್ಡ ಬ್ಯಾಂಕ್ಗಳಿರುತ್ತೆ, ಅವ್ರಿಗೆ ಸದ್ಯಕ್ಕೆ ದುಡ್ಡು ಬೇಕು, ನನಗೆ ನಾಳೆ ವಾಪಸ್ ಕೊಟ್ಬಿಡ್ತೀನಿ, ಅದಕ್ಕೂ ಅವ್ರ ಬಡ್ಡಿ ನಾವು ಚಾರ್ಜ್ ಮಾಡ್ಬೋದು. ಅದು ಈ ಫಂಡ್ಗಳು ಕೊಡುತ್ತೆ. ಅದಕ್ಕೆ ಓವರ್ ನೈಟ್ ಒಂದು ರಾತ್ರಿಗೋಸ್ಕರ ಬಡ್ಡಿ ತೊಗೊಂಡರೆ ಆ ಬಡ್ಡಿ ನಮಗೆ ಬರುತ್ತೆ. ಸೊ ಇದು ಭಾಳ ಸೇಫ್. ಇದು ಯು ಕ್ಯಾನ್ ಬ್ಲೈಂಡ್ಲಿ ಇನ್ವೆಸ್ಟ್ ಆರಾಮ್ಸೆ. ಸರ್, ಈಗ SBI ಬ್ಯಾಂಕು ಏಕಾಏಕಿ ಈ ರೀತಿಯಾಗಿ, ಯಾಕೆಂದರೆ ಅತಿ ಹೆಚ್ಚು ಗ್ರಾಹಕರನ್ನು ಪಡೆದಿರುವಂಥ, ಜೊತೆಗೆ ವಿಶ್ವದಲ್ಲೇ ಟಾಪ್ 10 ಬ್ಯಾಂಕಲ್ಲಿ ಒಂದು, ಈಗಿದ್ಮೇಲೆ ಯಾಕೆ ಈ ಥರ ಬಡ್ಡಿ ಕಡಿಮೆ ಮಾಡ್ತಾ ಇರೋದು? ಅದರ ಲಾಭಕ್ಕೋಸ್ಕರನಾ ಅಥವಾ ಬೇರೆ ಏನಾದ್ರು ಕಾರಣಗಳಿದೆಯಾ ಸರ್? ಸೊ ವೆರಿ ಸಿಂಪಲ್ಲಾಗಿ ಹೇಳ್ತೀನಿ. ಒಂದು ದೇಶ ಉದ್ಧಾರ ಆಗಬೇಕಾದ್ರೆ ಆಬ್ವಿಯಸ್ಲಿ SBI ಅಕೌಂಟ್ FD ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಹೆಂಗೆ ಕಮ್ಮಿ ಆಗುತ್ತೆ? ಸೊ ನಿಮ್ಮ ಹತ್ರ ಮೊದಲು 10,000 ರೂಪಾಯಿ ಇತ್ತು, ಇವಾಗ ನಿಮ್ಮ ಹತ್ರ 1 ಲಕ್ಷ ಇದೆ. ನೀವೇನು ಮಾಡಿದ್ರೆ ಬ್ಯಾಂಕಲ್ಲಿ ಇಡ್ತೀರಾ. ಸೊ ನೀವು ಬ್ಯಾಂಕಲ್ಲಿ ಇಡ್ತೀರಾ, ಇವ್ರು ಬ್ಯಾಂಕಲ್ಲಿ ಇಡ್ತಾರೆ, ನಾನು ಬ್ಯಾಂಕಲ್ಲಿ, ಎಲ್ಲರೂ ಬರೀ ಬ್ಯಾಂಕಲ್ಲಿ ಇಟ್ಟರೆ ಬ್ಯಾಂಕ್ ಅವ್ನು ನಿಮಗೆ ಬಡ್ಡಿ ಕೊಡ್ಬೇಕಾದ್ರೆ ಯಾರನ್ನು ತೊಗೊಳ್ಳೋರಿರ್ಬೇಕು ತಾನೆ. ಸೊ ತೊಗೊಳ್ಳೋರು ಕಮ್ಮಿ ಆದಾಗ, ಇಡೋರು ಜಾಸ್ತಿ ಆದಾಗ ಆಬ್ವಿಯಸ್ಲಿ ಬಡ್ಡಿ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ವರ್ಲ್ಡಲ್ಲಿ ಎಲ್ಲೇ ನೋಡಿ ಒಂದು ದೇಶ ಉದ್ಧಾರವಾಗುವಾಗ ಬಡ್ಡಿ ಕಮ್ಮಿ ಆಗುತ್ತೆ. ಸೊ ಇಲ್ಲಿ ಜಪಾನಲ್ಲಿ ಬಡ್ಡಿ ಎಷ್ಟಿತ್ತು? 20 ವರ್ಷದಿಂದ 0 ಇತ್ತು, 1 ಪೈಸಾ ಇರಲಿಲ್ಲ. ಇನ್ಫ್ಯಾಕ್ಟ್ ಮೈನಸ್ ಬಡ್ಡಿ ಇತ್ತು. ಮೈನಸ್ ಅಂದರೆ ಏನು? ನೀವು ಬ್ಯಾಂಕಲ್ಲಿ ಇಟ್ಟರೆ ನೀವು ಹೇಳಬೇಕಾಗಿತ್ತು, ನಾನು ದುಡ್ಡು ಕೊಡ್ತೀನಪ್ಪ ಬ್ಯಾಂಕಲ್ಲಿ ಇಡ್ಕೊ ಅಂದ್ಬಿಟ್ಟು. ಯಾಕಂದರೆ ಬರೀ ತೊಗೊಳ್ಳೋರು ಯಾರೂ ಇಲ್ಲ, ಬರೀ ಕೊಡೋರೇ ಇದ್ದಾರೆ. ಸೊ ವೆನ್ ಎ ಕಂಟ್ರಿ ಗ್ರೋಸ್ ಆಬ್ವಿಯಸ್ಲಿ ಇಂಟ್ರೆಸ್ಟ್ ರೇಟ್ ಕಮ್ಸ್ ಡೌನ್. ಸೊ ಅದಕ್ಕೆ ಇವಾಗ ಕಮ್ಮಿ ಆಗಿದೆಯಲ್ಲ ಬಡ್ಡಿ, ಇದು ಇನ್ನೂ ನಮ್ಮ ಕಣ್ಣು ಮುಂದೆ ಕಮ್ಮಿ ಆಗುತ್ತೆ. ನೀವು ಕೋವಿಡಲ್ಲೂ ಜ್ಞಾಪಕ ಇರಬೇಕು, FD ಬರೀ 4% ಬಂದುಬಿಟ್ಟಿತ್ತು. FD SBನೂ ಅಲ್ಲ, FD. ಈ ಥರ ಮುಂದೇನು ನಮ್ಮ ಕಣ್ಣು ಮುಂದೆ FD 4% ಬರುತ್ತೆ, 3.25 ಬರುತ್ತೆ, 3 ಬರುತ್ತೆ. ಸೊ ಒಂದು ದೇಶ ಉದ್ಧಾರ ಆಗಬೇಕಾದ್ರೆ ಹಿಂಗೆ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು? ನೀವು ಇನ್ವೆಸ್ಟ್ ಮಾಡಿ, ಹೂಡಿಕೆ ಮಾಡಿ, ನಿಮ್ಮ ದುಡ್ಡು ಬೆಳೆಸ್ಕೊಬೇಕು. ಬ್ಯಾಂಕಲ್ಲಿ ಇಟ್ಟರೆ ಬರೀ ಬ್ಯಾಂಕ್ ಅವರು ಉದ್ಧಾರ ಆಗ್ತಾರೆ, ವ್ಯಾಪಾರಸ್ಥರು ಉದ್ಧಾರ ಆಗ್ತಾರೆ, ನೀವು ಉದ್ಧಾರ ಆಗಲ್ಲ.